ಭೈರತಿ ರಣಗಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್. ಮಫ್ತಿಯಲ್ಲಿ ಶಿವಣ್ಣ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರು ಹೀರೋ ಕ್ಯಾರೆಕ್ಟರ್ಗೆ ಟಕ್ಕರ್ ಕೊಟ್ಟಿದ್ರು. ಆ ರೇಂಜಲ್ಲಿ ಶಿವಣ್ಣ ಅವರು ಭೈರತಿ ರಣಗಲ್ ಆಗಿ ಕಾಣಿಸ್ಕೊಂಡಿದ್ರು. ಅಂಡ್ ಇದನ್ನ ನರ್ತನ್ ಅವರು ಅವರ ಒಂದು ರಸ್ಟ್ ಅಂಡ್ ರಗಡ್ ಸ್ಕೇಲ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಮೂವಿ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು, ಹಾಗೆ ಆಡಿಯನ್ಸ್ ಶಿವಣ್ಣಯಿಂದ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇಂಡಿಯಾ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಭೈರತಿ ರಣಗಲ್ ರೋಣಾಪುರದ ಒಬ್ಬ ಸಿಂಪಲ್ ಹುಡುಗ, ಲಾಯರ್ ಕೂಡ ಆಗಿರ್ತಾನೆ. ಬಟ್ ಒಂದು ಕೇಸ್ನಿಂದ ನ್ಯಾಯ ಸಿಗದಿರೋ ಕಾರಣ ಅವನ ಕರಿಕೋಟ್ನ ಬಿಚ್ಚಿಟ್ಟಿ ಹೇಗೆ ಗ್ಯಾಂಗ್ಸ್ಟರ್ ಆದ, ಅಷ್ಟಕ್ಕೂ ಆ ಕೇಸ್ ಎಂತದ್ದು ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇನ್ನ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿರೋದ್ರಿಂದ ರಣಗಲ್ ಯಾಕೆ ಆ ಲಾಂಗ್ ಹಿಡ್ದ, ಅವನ ತಂಗಿ ಯಾಕೆ ಅವನ ಜೊತೆ ಮಾತಾಡಲ್ಲ, ಅಂಡ್ ಆ ಮರದ ಚೇರ್ ಮೇಲೆ ಯಾಕೆ ಕೂತ್ಕೊಂತಾನೆ, ರಾಮಾಯಣ ಬುಕ್ನ ಯಾಕೆ ಓದ್ತಿರ್ತಾನೆ, ಜೊತೆಗೆ ಬ್ಲ್ಯಾಕ್ ಬಟ್ಟೆನೆ ಯಾಕೆ ಹಾಕೊಂತಾನೆ, ಈ ಎಲಿಮೆಂಟ್ಸ್ಗಳು ಮಫ್ತಿ ಸಿನಿಮಾ ನೋಡಿದಾಗ ಆನ್ಸರ್ ಸಿಕ್ಕಿರ್ಲಿಲ್ಲ. ಸೊ ಇದೆಲ್ಲದಕ್ಕೂ ಈ ಭೈರತಿ ರಣಗಲ್ ಸಿನಿಮಾದಲ್ಲಿ ಒಂದಕ್ಕೊಂದು ಸೀನ್ನ ಲಿಂಕ್ ಮಾಡಿ ಆ ಕ್ವಶನ್ಸ್ಗೆಲ್ಲ ಕ್ಲಾರಿಟಿ ಕೊಟ್ಟು ಆಡಿಯನ್ಸ್ ಮೈಂಡ್ನ ಕ್ಲಿಯರ್ ಮಾಡ್ತಾರೆ. ರಣಗಲ್ ಇಂಟ್ರಡಕ್ಷನ್ ಪಾರ್ಟ್ ಸಿಂಪಲ್ ಆಗಿದ್ರು ಅದರ ಇಂಪ್ಯಾಕ್ಟ್ ಮಾತ್ರ ಹೈ ಡೋಸ್ ಕೊಡುತ್ತೆ. ಫಸ್ಟ್ ಹಾಫ್ ಇಂದ ಪ್ರೀ ಇಂಟರ್ವಲ್ ವರ್ಗೂ ಸಣ್ಣ ಲವ್ ಸ್ಟೋರಿ ಅಂಡ್ ಅವನ ಚೈಲ್ಡ್ಹುಡ್ ಇದೆಲ್ಲ ಕತೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತೋರಿಸಿದರೆ. ಬಟ್ ಒಬ್ಬ ಸಿಂಪಲ್ ವ್ಯಕ್ತಿ ಎಷ್ಟರ ಮಟ್ಟಿಗೆ ಬ್ರೂಟಲ್ ಗ್ಯಾಂಗ್ಸ್ಟರ್ ಆಗ್ತಾನೆ ಅಂದ್ರೆ ಅದಕ್ಕೆ ರೀಸನ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ಅದನ್ನ ಪ್ರೀ ಇಂಟರ್ವಲ್ ಬ್ಲಾಕ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ಸೀನ್ ಮಾತ್ರ ರಣಗಲ್ನಲ್ಲಿರೋ ಕಿಚ್ಚನ್ನ ಜ್ವಾಲಾಮುಖಿ ತರ ಪೋಟ್ರೆ ಮಾಡಿದ್ದಾರೆ ನರ್ತನ್ ಅವರು. ಇನ್ನ ಇಂಟರ್ವಲ್ ಸೀನ್ ಶಿವಣ್ಣ ಅವ್ರದ್ದು ರುದ್ರತಾಂಡವ ನೋಡಿ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ ಬರೋವಂಥ ಎಲಿವೇಶನ್, ಆ ಕಣ್ಣಲ್ಲಿರೋ ಇಂಟೆನ್ಸ್, ಆ ಚೇರ್ ಮೇಲೆ ಕೂತ್ಕೊಳ್ಳೋದಾಗ್ಲಿ, ಆ ಲಾಂಗ್ ಇಟ್ಕೊಂಡು ಬರೋ ವಾಕಿಂಗ್ ಸ್ಟೈಲ್ ಆಗ್ಲಿ ಫುಲ್ ಸೈಕ್ ಆಗಿತ್ತು. ಸಿನಿಮಾ ಅಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು. ಜೊತೆಗೆ ಒರಿಜಿನಲ್ ಭೈರತಿ ರಣಗಲ್ BGM ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ರೈಟಿಂಗ್ ಅಂಡ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಜೊತೆಗೆ ಆ ಡೈಲಾಗ್ಸ್ ಕಮ್ಮಿ ಇದ್ರೂ ಒಂದೊಂದು ಡೈಲಾಗ್ ತುಂಬಾ ತೂಕ ಅಂಡ್ ಅರ್ಥಪೂರ್ಣವಾಗಿತ್ತು. ಅದರಲ್ಲೂ ತಾಳ್ಮೆ ಕಳ್ಕೊಂಡಾಗೆಲ್ಲ ಅನ್ನೋ ಡೈಲಾಗ್ ಮಾತ್ರ ಸಖತ್ ಕಿಕ್ ಕೊಡುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಬ್ಲಡ್ ಅಲ್ಲಿ ಹಾಕೋ ಸೈನ್, ಸ್ಟೇಷನ್ ಪೋರ್ಷನ್ ಮೂವಿಗೆ ಒನ್ ಆಫ್ ದ ಮೇಜರ್ ಹೈಲೈಟೆಡ್ ಎಲಿಮೆಂಟ್ಸ್ಗಳು ಇವು. ಅಂಡ್ ಅಣ್ಣ ತಂಗಿ ಮಧ್ಯೆ ಇರೋ ಎಮೋಷನ್, ಜೊತೆಗೆ ರೋಣಾಪುರ ಅಂಡ್ ರಣಗಲ್ ಮಧ್ಯೆ ಇರೋ ಎಮೋಷನಲ್ ಪಾಯಿಂಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ದಾರೆ. ಇನ್ನ ನನಗೆ ನೆಗೆಟಿವ್ ಅನ್ಸಿದ್ದು ವಿಲನ್ ಕ್ಯಾರೆಕ್ಟರ್ನ ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಿತ್ತು. ಜೊತೆಗೆ ಕ್ಲೈಮ್ಯಾಕ್ಸ್ ಕೂಡ ಏನ್ ಇಷ್ಟು ಬೇಗ ಬಂತ ಅನ್ಸ್ಬಿಡುತ್ತೆ. ಅಂಡ್ ಸಿನಿಮಾ ಎಲ್ಲೂ ಬೋರ್ ಆಗದೆ ಇದ್ರು ಕೆಲವೊಂದು ಕಡೆ ಸ್ವಲ್ಪ ಸ್ಲೋ ಫೀಲ್ ಅನ್ಸುತ್ತೆ. ಇದು ನನಗನ್ಸಿದ್ದು. ಕನ್ನಡ ಸಿನಿಮಾ ಏನೇ ನೆಗೆಟಿವ್ ಅನ್ಸಿದ್ರು ಹೇಳ್ಬಾರ್ದು ಅನ್ನೋದು ತಪ್ಪು. ಸೊ ಈ ಎಲಿಮೆಂಟ್ಗಳು ಸ್ವಲ್ಪ ನೆಗೆಟಿವ್ ಅನ್ಸ್ತು ನನಗೆ. ಇದು ಬಿಟ್ರೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಮಾಸ್ ಆಡಿಯನ್ಸ್ಗಳಿಗೆ ಹಬ್ಬ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಿಲನ್ ಪ್ಲಾನಿಗೆ ರಣಗಲ್ ಹಾಕೋ ಮಾಸ್ಟರ್ ಪ್ಲಾನ್ಗಳನ್ನ ಇನ್ನೂ ಜಾಸ್ತಿ ಬರ್ಕೊಂಡಿದ್ದಿದ್ರೆ ಸಖತ್ ಮಜಾ ಕೊಡ್ತಿತ್ತು. ಎನಿವೆ, ಪರ್ಫಾರ್ಮೆನ್ಸಸ್ ವೈಸ್ ಶಿವಣ್ಣ ಆಲ್ವೇಸ್ ರಾಕ್ಸ್. ಮಾಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಮಾತ್ರ ಓಜಿ ಅಂತಾನೆ ಹೇಳ್ಬೋದು, ಅದರಲ್ಲಿ ಯಾವ ಡೌಟು ಇಲ್ಲ. ಇನ್ನು ರುಕ್ಮಿಣಿ ವಸಂತ್, ಛಾಯಾ ಸಿಂಗ್ ಕತೆಗೆ ಪರ್ಫೆಕ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟಿದ್ದಾರೆ. ಅದನ್ನ ಫುಲ್ ಆಗಿ ಯೂಟಿಲೈಸ್ ಮಾಡ್ಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಬ್ರು. ನೆಕ್ಸ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ರಾಹುಲ್ ಬೋಸ್ ಆಕ್ಟಿಂಗ್ ವೈಸ್ ಗುಡ್, ಬಟ್ ಕ್ಯಾರೆಕ್ಟರ್ ಇನ್ನೂ ಸ್ಟ್ರಾಂಗ್ ಆಗಿ ಇರಬೇಕಿತ್ತು. ಅಂಡ್ ರೆಸ್ಟ್ ಆಫ್ ದಿ ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ವಿಜುವಲ್ಸ್, ಪ್ರೊಡಕ್ಷನ್ ಡಿಸೈನ್, ಸೆಟ್ ಡಿಸೈನ್ ಫುಲ್ ರಸ್ಟ್ ಅಂಡ್ ರಗಡ್ ಆಗಿ ಸಖತ್ತಾಗಿತ್ತು. ಫ್ರೇಮ್ ಕ್ವಾಲಿಟಿ ಕೂಡ ಶಾರ್ಪ್ ಅಂಡ್ ಕ್ರಿಸ್ಪ್ ಆಗಿತ್ತು. ಇನ್ನೇ ಎಡಿಟಿಂಗ್ ಪರವಾಗಿರ್ಲಿಲ್ಲ. ಕೆಲವೊಂದು ಕಡೆ ಸೀನ್ಸ್ಗಳನ್ನ ಟೈಟ್ ಮಾಡಿದಿದ್ರೆ ಪರ್ಫೆಕ್ಟ್ ಆಗಿರ್ತಿತ್ತು. ಸ್ಲೋ ಅನ್ನೋ ಪದನೇ ಬರ್ತಿರ್ಲಿಲ್ಲ ಅವಾಗ. ಅದೇನ್ ಮೂವಿಲಿ ಆಡಿಯನ್ಸ್ಗೆ ಅಷ್ಟು ಮ್ಯಾಟರ್ ಅನ್ಸಲ್ಲ. ಇನ್ನು ಸಾಂಗ್ಸ್ ಅಂಡ್ BGM, ಸಾಂಗ್ಸ್ ಅಲ್ಲಿ ಟೈಟಲ್ ಟ್ರ್ಯಾಕ್ ಮಸ್ತಾಗಿತ್ತು. ಜೊತೆಗೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಇನ್ನು ಒಂದೆರಡು ಎಮೋಷನಲ್ ಸಾಂಗ್ಸ್ ಇದಾವೆ, ಅದು ಅಷ್ಟೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ನೆಕ್ಸ್ಟ್ BGM ಮಸ್ತಾಗಿದೆ. ಶಿವಣ್ಣ ಅವರ ಸ್ವ್ಯಾಗಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಯಿತು. ಸೊ ಓವರ್ ಆಲ್ ಮೂವಿ ಫುಲ್ ಮಾಸ್ ಆಗಿ ಚೆನ್ನಾಗಿದೆ. ನೀವು ಕೊಡೋ ದುಡ್ಡಿಗೆ 100% ಪೈಸಾ ವಸೂಲ್. ಬರೀ ಆ ಒಂದು ಇಂಟರ್ವಲ್ ಬ್ಲಾಕ್ ಸಾಕು ನಿಮ್ಮನ್ನ ಈ ಸಿನಿಮಾ ಸ್ಯಾಟಿಸ್ಫೈ ಮಾಡಕ್ಕೆ. ಅಂಡ್ ಅಡಲ್ಟ್ ಕಂಟೆಂಟ್ ಅನ್ನೋದು ಇಲ್ವೇ ಇಲ್ಲ. ಫ್ಯಾಮಿಲಿ ಜೊತೆ ಈ ವೀಕೆಂಡ್ ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.